ಹಲೋ ಫ್ರೆಂಡ್ಸ್, ಇದು ಒಂದು ಸರಳ ಹಳ್ಳಿ ಹುಡುಗನ ಕತೆ. ಅವನ ಆಟದ ಆಸೆ, ಅಜ್ಜಿ ಮಾತುಗಳ ತಿರಸ್ಕಾರ ಮತ್ತು ಒಂದು ದಿನ ಅವನು ಮಾಡಿದ ಧೈರ್ಯದ ಕೆಲಸ. ಅದೇ ಪಾಠ ಅವನ ಜೀವನವನ್ನೇ ಬದಲಾಯಿಸಿತು. ಈ ಕತೆ ನಿಮಗೆ ಪ್ರೇರಣೆಯಾಗಿ ಬದಲಾವಣೆಗೆ ನಾಂದಿಯಾಗಲಿ. ಶೇಖರ್ ಎಂಬ ಒಂದು ಹುಡುಗ ಒಂದು ಹಳ್ಳಿಯಲ್ಲಿ ತಂಗಿ ಮತ್ತು ಅಜ್ಜಿಯೊಂದಿಗೆ ವಾಸಿಸುತ್ತಿದ್ದ. ಅವನು ಶಾಲೆಗೆ ಹೋಗೋಕೆ ಹೆಚ್ಚು ಇಷ್ಟಪಡುತ್ತಿರಲಿಲ್ಲ. ದಿನವಿಡೀ ಹೊಲದಲ್ಲಿ ಓಡಾಡುತ್ತಿದ್ದ. ಅಜ್ಜಿಯ ಮಾತುಗಳನ್ನು ಕಡೆಗಣಿಸುತ್ತಿದ್ದ. ಒಂದು ದಿನ ಶಾಲೆಗೆ ಹೋಗದೆ ನದಿಯ ಪಕ್ಕದಲ್ಲಿ ಆಟವಾಡುತ್ತಿದ್ದ ಶೇಖರ್ ನೀರಿನಲ್ಲಿ ದಡವಿಲ್ಲದೆ ಹಾರಿ ಹೋದ ಒಂದು ಮಗುವನ್ನು ನೋಡುತ್ತಾನೆ. ಯಾರೂ ಸಹಾಯಕ್ಕೆ ಬಾರದ ಸಂದರ್ಭ. ಶೇಖರ್ ಧೈರ್ಯ ತೋರಿಸಿ ಆ ಮಗುವನ್ನು ರಕ್ಷಿಸುತ್ತಾನೆ. ಆ ಮಗುವು ಸೈಮನ್ ಎಂಬ ಮಾಸ್ಟರ್ನ ಮಗ. ಅಂದಿನಿಂದ ಶಾಲೆಯಲ್ಲಿ ಎಲ್ಲರೂ ಶೇಖರ್ನ ಧೈರ್ಯವನ್ನು ಮೆಚ್ಚುತ್ತಾರೆ. ಶೇಖರ್ನೊಳಗಿನ ಆತ್ಮವಿಶ್ವಾಸದ ಬೆಳಕು ಏರುವುದಕ್ಕೆ ಇದು ಶುಭಾರಂಭವಾಗುತ್ತದೆ. ಅಜ್ಜಿಯ ಮಾತುಗಳು ಈಗ ಅವನಿಗೆ ಅರ್ಥವಾಗುತ್ತದೆ. ಶೇಖರ್ ಶಾಲೆಗೆ ಹೋಗುತ್ತಾನೆ ಮತ್ತು ಓದುತ್ತಾನೆ. ಅವನ ಗ್ರಾಮದಲ್ಲಿ ಬಾಲಕರಿಗೆ ಶಿಕ್ಷಣ ನೀಡುವ ಆಚೆ ಮನೆಯ ಬೆಳಕು ಎಂಬ ಶಾಲೆ ಪ್ರಾರಂಭಿಸುತ್ತಾನೆ ಮತ್ತು ಅಜ್ಜಿಯ ಮಾತುಗಳನ್ನು ಕಡೆಗಣಿಸುವುದಕ್ಕೆ ಅಜ್ಜಿಯ ಮಾತುಗಳನ್ನು ಕೇಳಲು ಪ್ರಾರಂಭಿಸುತ್ತಾನೆ. ಸರಳ ಬದುಕಿನಲ್ಲಿ ಒಂದು ಬದಲಾವಣೆಗೆ ಬೇಕಾಗಿರುವುದು ಒಂದು ಪ್ರೇರಣೆಯ ಮಾತ್ರ. ಅಜ್ಜಿ ಪಾಠ, ಶಿಕ್ಷಕರ ಮಾರ್ಗದರ್ಶನ ಮತ್ತು ಹೃದಯದಿಂದ ತೋರಿದ ಧೈರ್ಯ, ಈ ಎಲ್ಲವೂ ಒಂದು ಜೀವನವನ್ನು ಬೆಳಕಿನ ಕಡೆಗೆ ಕರೆದೊಯ್ಯುತ್ತದೆ. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೂ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ನೋಡ್ತಾ ಇರಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ.